ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಮಮತಾ ಡಿಸೈನ್ಸ್ಗೆ ಸ್ವಾಗತ. ನಾನು ಮಮತಾ ಶಂಕರಿ. ಇವತ್ತೊಂದು ಸಿಂಪಲ್ ಸಾರಿ ಕೊಚ್ಚು ಡಿಸೈನ್ ಸ್ಯಾಂಪಲ್ ತೋರಿಸ್ತಾ ಇದ್ದೀನಿ. ಇದಕ್ಕೆ 6 ದಾರ 7 ನಂಬರ್ ಕ್ರೋಶಕ್ಕೂ 0.95 mm ತೊಗೊಂಡಿದ್ದೀನಿ. ನೀವು 10 ನಂಬರ್ ಆದರೂ ತೊಗೋಬಹುದು. ಆಮೇಲೆ ಈ ರೀತಿ ಸ್ಮಾಲ್ ಬೀಡ್ ಮತ್ತು ರೌಂಡ್ ಬೀಡ್ ಒಂದು ಮಿಡ್ಲಿಗೆ ಸೇರಿಸ್ಕೊಳ್ಳೋಕ್ಕೆ ತೊಗೊಂಡಿದ್ದೀನಿ. 2 ರೀತಿಯ ಬೀಡ್ಸು. ತುಂಬ ಸಿಂಪಲ್ ಡಿಸೈನು, ಈಸಿ ಡಿಸೈನ್ ಇದು. ಸಿಂಪಲ್ ಸಾರಿಗಳಿಗೆ ಮಾಡ್ಕೋಬೋದು. ಫಸ್ಟ್ ದಾರ ಲಾಕ್ ಮಾಡಿ ಈ ಥರ ಡಬಲ್ ಲಾಕ್ ಮಾಡ್ಕೊಳ್ಳಿ. ಡಬಲ್ ಲಾಕ್ ಮಾಡಿದ ಮೇಲೆ ಈಗ ಫಸ್ಟು 3 ಚೈನ್ ಹಾಕ್ಕೊಳ್ಳಿ. 1 2 3 ಚೈನ್ ಹಾಕ್ಕೊಂಡು ಬಟ್ಟೆಗೆ ಸೇರಿಸ್ಕೊಳ್ಳಿ. ಅದಾದಮೇಲೆ ರೌಂಡ್ ಬೀಡ್ ಒಂದು ಸೇರಿಸ್ಕೊಳ್ತಾ ಇದ್ದೀನಿ. ರೌಂಡ್ ಬೀಡ್ ಸೇರಿಸಿ ಅದನ್ನು ಲಾಕ್ ಮಾಡಿ ಅದನ್ನು ಎಲ್ಲಿಗೆ ಬರುತ್ತೆ ಅಂತ ನೋಡ್ಕೊಂಡು ಬಟ್ಟೆಗೆ ಸೇರಿಸ್ಕೊಳ್ಳಿ. ಈಗ ಆ ರೌಂಡ್ ಬೀಡ್ ಸುತ್ತಲೂ ಬರುವಷ್ಟು ಚೈನು 3 4 5 ಚೈನ್ ಹಾಕ್ಕೊಂಡಿದ್ದೀನಿ. ಅದನ್ನು ಬ್ಯಾಕ್ ಸೈಡಿಗೆ ತಂದು ಬೀಡನ್ನ ಈ ಕಡೆ ಲಾಕ್ ಇದೆಯಲ್ವ ಅಲ್ಲಿ ಆ ಲಾಕ್ನ ಒಳಗಡೆ ಲಾಕ್ ಮಾಡ್ಕೊಳ್ಳಿ. ಒಂದೇ ಸ್ಟೆಪ್ಪಲ್ಲಿ ಆಗುವಂಥ ಡಿಸೈನ್ ಇದು. ಈಗ ದಾರ ಮೇಲೆ ತಂದು ಸ್ಮಾಲ್ ಬೀಡ್ಸ್ಗಳನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಒಂದೇ ಸಾರಿಗೆ 3 2 3 ಆ ಥರ ಸೇರಿಸ್ಕೋಬೋದು ನೀವು. ಅಂದರೆ ಆ ಬೀಡ್ ಸುತ್ತಲೂ ಬರೋಷ್ಟು ಸ್ಮಾಲ್ ಬೀಡ್ಸನ್ನು ಡೈರೆಕ್ಟಾಗಿ ಸೇರಿಸ್ಕೊಳ್ತಾ ಇದ್ದೀನಿ. ಯಾವುದೇ ಲಾಕ್ ಮಾಡಲ್ಲ ಬೀಡು ಅಥವಾ ದಾರಕ್ಕೆ ಸೇರಿಸ್ಕೊಳ್ಳಲ್ಲ, ಏನಿಲ್ಲ. ದಾರಕ್ಕೆ ಫುಲ್ಲು ಸೀದಾ ಸೇರಿಸ್ಕೊಳ್ತಾ ಇದ್ದೀನಿ ಡೈರೆಕ್ಟಾಗಿ. ಬರೀ ಬೀಡ್ಸ್ಗಳನ್ನು ಈ ಥರ ಸೇರಿಸ್ಕೊಳ್ತಾ ಇದ್ದೀನಿ. 4 ಬೀಡ್ಸ್ ಸೇರಿಸ್ಕೊಂಡಿದ್ದೀನಿ ನೋಡಿ. ಇದು ಫುಲ್ ಬರುತ್ತೆ, ಆ ರೌಂಡ್ ಬೀಡ್ ಫುಲ್ ಕವರ್ ಆಗುತ್ತೆ. ಈ ಕಡೆ ಎಲ್ಲ ರೌಂಡ್ ಬೀಡ್ನ ಈ ಕಡೆ ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ. ಫ್ರಂಟ್ ಸೈಡಿಂದ ಇದು ನಾವು ಬ್ಯಾಕ್ ಸೈಡಿಂದ 5 ಚೈನ್ ಹಾಕಿರೋದು. ಫ್ರಂಟ್ ಸೈಡಿಂದ ಬೀಡ್ ಸೇರಿಸ್ಕೊಂಡು ಈ ಥರ ಲಾಕ್ ಮಾಡ್ತಾಯಿದ್ದೀನಿ. ಅಂದರೆ ಬೀಡ್ನ ಸುತ್ತಲೂ ಬರುವಷ್ಟು, ರೌಂಡ್ ಬೀಡ್ ಸುತ್ತಲೂ ಬರುವಷ್ಟು ಸ್ಮಾಲ್ ಬೀಡು ಅಷ್ಟೇ. ಈಗ ಮತ್ತೆ 3 ಚೈನ್ ಹಾಕ್ಕೊಂಡು ಬಟ್ಟೆಗೆ ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಇನ್ನೊಂದು ರೌಂಡ್ ಬೀಡ್ ಸೇರಿಸ್ಕೊಳ್ತಾ ಇದ್ದೀನಿ. ಈ ಥರ ಒಂದು ರೌಂಡ್ ಬೀಡ್ ತಗೊಂಡು ಅದನ್ನು ಲಾಕ್ ಮಾಡಿ ಬಟ್ಟೆಗೆ ಸೇರಿಸ್ಕೊಳ್ತಾ ಇದ್ದೀನಿ. ಎಲ್ಲಿಗೆ ಬರುತ್ತೆ ಅಂತ ನೋಡಿಕೊಂಡು ಮತ್ತೆ ಬೀಡ್ ಸುತ್ತಲೂ ಚೈನು 5 ಚೈನ್ ಹಾಕ್ಕೊಂಡು ವರ್ಕ್ ಟರ್ನ್ ಮಾಡಿ ಬ್ಯಾಕ್ ಸೈಡಿಂದ ಬಂದು ಲಾಕ್ ಮಾಡ್ಕೊಳ್ಳಿ. ಬೀಡನ್ನ ಈ ಕಡೆ ಲಾಕ್ ಇದೆಯಲ್ವ ಅಲ್ಲಿ. ಈಗ ಇಲ್ಲಿ ಆರ್ಚ್ ಮಾಡ್ಕೊಳ್ತಾ ಇದ್ದೀನಿ, ನಾನು ಬೀಡ್ ಸೇರಿಸ್ತಾ ಇಲ್ಲ. 2 ಚೈನ್ ಮಾಡಿಕೊಂಡು ಫ್ರಂಟ್ ಸೈಡಿಗೆ ಬನ್ನಿ. ಫ್ರಂಟ್ ಸೈಡಿಗೆ ಬಂದು ಡಬಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ಆ ಚೈನಲ್ಲಿ ಬೀಡ್ನ ಮೇಲಿನ ಚೈನ್ ಇದೆಯಲ್ವ ಈಗ ಹಾಕಿರೋ ಈ ಚೈನು, ಅದರಲ್ಲಿ ಡಬಲ್ ಕ್ರೋಶೆ. ಅಂದರೆ ಇದು ಆರ್ಚ್ ಮಾಡ್ತಾಯಿದ್ದೀನಿ, ಇಲ್ಲಿ ಬೀಡ್ಸ್ ಹಾಕ್ತಾಯಿಲ್ಲ. ಒಂದು ಆರ್ಚು ಬೀಡ್ಸ್ ಆರ್ಚು, ಇನ್ನೊಂದು ಆರ್ಚು ನಾರ್ಮಲ್ ಆರ್ಚು. ಆ ಥರ ಬೀಡ್ಸ್ ಆರ್ಚು ನಾರ್ಮಲ್ ಆರ್ಚು, ಮಧ್ಯದಲ್ಲಿ 3 ಚೈನು. 3 ಆಯಿತು, 4 5 6 ಎಷ್ಟು ಬರುತ್ತೆ ಅಂತ ನೋಡ್ಕೊಂಡು ಫುಲ್ಲು ಮಾಡ್ಕೊಳ್ಳಿ ನೀವು ಆರ್ಚ್. ನೀವು ಹಾಕಿದ ಬೀಡನ್ನ ಹೊಂದ್ಕೊಂಡಿರತ್ತೆ. ಈ ಥರ ಆರ್ಚ್, ಸ್ಮಾಲ್ ಆರ್ಚ್ ಬರುತ್ತೆ. ಇದು ಎಲ್ಲಿಗೆ ಬರುತ್ತೆ ಅಂತ ನೋಡಿಕೊಂಡು ಬಟ್ಟೆಗೆ ಅಲ್ಲಿ ಲಾಕ್ ಮಾಡಿ ಸೇರಿಸ್ಕೊಳ್ಳಿ. ಸಿಂಗಲ್ ಕ್ರೋಶೆ ಹಾಕಿ ಸೇರಿಸ್ಕೊಳ್ಳಿ. ಅಂದರೆ ಒಂದು ಬೀಡ್ ಆರ್ಚು, ಒಂದು ನಾರ್ಮಲ್ ಆರ್ಚು. ಬೀಡ್ ಆರ್ಚ್ ಆದಮೇಲೆ ನಾರ್ಮಲ್ ಆರ್ಚ್. ಈಗ ಮತ್ತೆ 3 ಚೈನು ಮಧ್ಯದಲ್ಲಿ, 3 ಚೈನು ಲಾಕು. ಈಗ ರೌಂಡ್ ಬೀಡ್ ಹಾಕಿ ಮತ್ತೆ ಬೀಡ್ಸ್ ಆರ್ಚು ನೋಡಿ ಈ ಥರ ಬರುತ್ತೆ. ಮತ್ತು ಬೀಡ್ ಸೇರಿಸ್ಕೊಳ್ಳಿ. ಈಗ ರೌಂಡ್ ಬೀಡು ಅದನ್ನು ಲಾಕ್ ಮಾಡಿ ಈ ಥರ ಬಟ್ಟೆಗೆ ಸೇರಿಸಿ ಅದನ್ನು ಸಿಂಗಲ್ ಕ್ರೋಶೆ ಹಾಕಿ, ಆಮೇಲೆ ಬೀಡ್ ಸುತ್ತಲೂ ಚೈನ್ 5 ಚೈನು 5 ಚೈನ್ ಹಾಕಿ ಬ್ಯಾಕ್ ಸೈಡಿಂದ ಈ ಕಡೆ ಲಾಕಲ್ಲಿ ಲಾಕ್ ಮಾಡಿ ಮತ್ತೆ ಈಗ ಬೀಡ್ಸ್, ಸ್ಮಾಲ್ ಬೀಡ್ಸನ್ನು ಸೇರಿಸ್ಕೊಳ್ಳಿ. ಬೀಡ್ಸ್ ಆರ್ಚ್ ಮಾಡ್ತಾಯಿದ್ದೀನಿ. ಈಗ 4 ಸ್ಮಾಲ್ ಬೀಡ್ಸ್ ಸೇರಿಸಿ ಈ ಕಡೆ ಲಾಕಲ್ಲಿ ಲಾಕ್ ಮಾಡ್ತಾಯಿದ್ದೀನಿ.
ನೀವು ದೊಡ್ಡ ಬೀಡ್ ಹಾಕಿದರೆ ಹೆಚ್ಚು ಬೀಡ್ ಬರ್ಬೋದು, ಸ್ಮಾಲ್ ಬೀಡು. ಸಣ್ಣ ಬೀಡ್ ಹಾಕಿರೋದು ನಾನು, ಅದರಿಂದ ಈ ಥರ ಬರುತ್ತೆ. ಮತ್ತು 3 ಚೈನು ಅದು ಬಟ್ಟೆಗೆ ಲಾಕ್ ಮಾಡ್ಕೊಳ್ಳಿ. ಮತ್ತು ರೌಂಡ್ ಬೀಡ್ ಸೇರಿಸಿ ನಾರ್ಮಲ್ ಆರ್ಚ್ ಮಾಡ್ಕೊಳ್ಳಿ. ಈ ಥರ ಮತ್ತು ರೌಂಡ್ ಬೀಡ್ ಸೇರಿಸಿ ಲಾಕ್ ಮಾಡಿ ಬಟ್ಟೆಗೆ ಸೇರಿಸಿ ಇದೇ ಥರ ಮುಂದುವರ್ಸ್ಕೊಂಡು ಹೋಗ್ಬೇಕು ನೀವು. 3 4 5 ಚೈನು ಬ್ಯಾಕ್ ಸೈಡಿಗೆ ಬಂದು ಅಲ್ಲಿ ಸೇರಿಸ್ಕೊಳ್ಳಿ. ಮತ್ತೆರಡು ಚೈನು ಫ್ರಂಟ್ ಸೈಡಿಗೆ ಬನ್ನಿ, ಡಬಲ್ ಕ್ರೋಶೆ ಆರ್ಚ್, ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ಫುಲ್ ಅದರಲ್ಲಿ ಮಾಡಿದಷ್ಟು 8 9 ಬಂದಿದೆಯಲ್ವಲ್ಲಿ ಆ ಆರ್ಚಲ್ಲಿ, ಮೊದಲಿನ ಆರ್ಚಲ್ಲಿ ಅಷ್ಟೇ ಇದರಲ್ಲಿ ಕೂಡ ಮಾಡ್ಕೋಬೇಕು. ಸಿಂಪಲ್ ಡಿಸೈನ್ಗಳಿಗೆ, ಸಿಂಪಲ್ ಸಾರಿಗಳಿಗೆಲ್ಲ ಇದನ್ನು ಮಾಡ್ಕೋಬೋದು ನೀವು. ಡಿಸೈನರ್ ಸಾರಿಗಳೆಲ್ಲ ಇದ್ದರೆ ಇದನ್ನು ಮಾಡ್ಕೋಬೋದು. ಮತ್ತು ಬೇಗ ಆಗಬೇಕು ಅಂದರೂ ಮಾಡ್ಕೋಬೋದು. ಒಂದೇ ಸ್ಟೆಪ್ಪಲ್ಲೇ ಆಗತ್ತಲ್ವ, ಒಂದೇ ಸ್ಟೆಪ್ಪು ಬೇಗ ಆಗುತ್ತೆ. ಅದರಿಂದ ಮಾಡ್ಕೋಬೋದು. ನಾನು ಕ್ಯಾಮ್ರಾದಲ್ಲಿ ವೀಡಿಯೋದಲ್ಲಿ ತೋರಿಸೋದು ನಿಧಾನ ಆದ್ರೂ ನೀವು ಸೀರೆಗೆ ಮಾಡುವಾಗ ಸ್ಪೀಡಾಗಿ ಮಾಡ್ಕೊಳ್ಬೋದು. 1 ಗಂಟೆಲಿ ಆಗುತ್ತೆ. ಮತ್ತು 3 ಚೈನ್ ಹಾಕ್ಕೊಂಡು ಬಟ್ಟೆಗೆ ಲಾಕ್ ಮಾಡಿ, ಅದು ಎಲ್ಲಿಗೆ ಬರುತ್ತೆ ಅಂತ ಲಾಕ್ ಮಾಡಿ ಆರ್ಚು. ಆಮೇಲೆ 3 ಚೈನ್ ಹಾಕ್ಕೊಂಡು ಬಟ್ಟೆಗೆ ಲಾಕ್ ಮಾಡಿ, ಮತ್ತು ಬೀಡ್ ಸೇರಿಸಿ ಬೀಡೆಡ್ ಆರ್ಚ್ ಮಾಡಿ ಲಾಕ್ ಮಾಡಿ. ಮತ್ತು 5 ಚೈನು 1 ಗಂಟೆಲೆಲ್ಲ ಒಂದು ಸೀರೆ ಆಗುತ್ತೆ ನಿಮಗೆ ಆರಾಮ್. ಈಗ ಮತ್ತೆ 4 ಬೀಡ್ ಸೇರಿಸಿ ಸ್ಮಾಲ್ ಬೀಡ್. ಇದನ್ನು ಮತ್ತೆ ಫ್ರಂಟಲ್ಲಿ ಸೇರಿಸಿ. ಈ ಥರ ಸಿಂಪಲ್ ಡಿಸೈನ್ಗಳು ತುಂಬ ಇದೆ ಸ್ನೇಹಿತರೆ ನನ್ನ ಹತ್ರ, ನನ್ನ ಚಾನಲಲ್ಲಿ ನೀವು ನೋಡ್ಕೋಬಹುದು. ನಾನು ಮೊದಲೇ ತುಂಬ ಅಪ್ಲೋಡ್ ಮಾಡಿದ್ದೀನಿ. ಸಿಂಪಲ್ ಡಿಸೈನ್ಗಳು ಬೇಕು ಅಂದರೆ ನೋಡ್ಕೋಬೋದು. ಬ್ರೈಡಲ್ ಡಿಸೈನ್ಗಳು ಬೇಕಷ್ಟಿದೆ. ನೀವು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿದರೆ ವೀಡಿಯೋಗಳು ಅದಾಗೆ ಅದು ಸಿಗುತ್ತೆ. ಅದೇ ರೀತಿ ಫೇಸ್ಬುಕ್ಕಲ್ಲಿ ಪೇಜ್ ಇದೆ ಮಮತಾ ಡಿಸೈನು, ಫೇಸ್ಬುಕ್ ಪೇಜು ಫಾಲೋ ಮಾಡಿ, ಯೂಟ್ಯೂಬ್ ಚಾನಲು ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿ ವೀಡಿಯೋಗಳು ಬರ್ತಾ ಇರುತ್ತೆ. ಮತ್ತು ಬೀಡ್ ಸೇರಿಸಿ 5 ಚೈನ್ ಹಾಕಿ ಬ್ಯಾಕ್ ಸೈಡಿಂದ ಬಂದು ಲಾಕ್ ಮಾಡಿ ಆರ್ಚ್ ಮಾಡ್ಕೊಳ್ಳಿ. 2 ಚೈನ್ ಹಾಕಿ ಫ್ರಂಟ್ ಸೈಡಿಗೆ ಬನ್ನಿ, ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ಈ ಥರ ಬರುತ್ತೆ. ಒಂದೇ ಸ್ಟೆಪ್ಪಲ್ಲಿ ಮಾಡೋದಾದ್ರಿಂದ ಬೇಗ ಮಾಡೋಕ್ಕಾಗತ್ತೆ ಸ್ನೇಹಿತರೆ. ಇದು 1 ಗಂಟೆ ಒಳಗಡೆ ಇಡೀ ಸೀರೆನೇ ಮಾಡಿ ಆಗುತ್ತೆ. ಅದರಿಂದ ನೀವು ಮಾಡಿ ನೋಡಿ. ಬೇಗ ಆಗಬೇಕು, ಯಾವುದಾದ್ರೂ ಕ್ಲೈಂಟ್ಸು ನಿಮಗೆ ಬೇಗ ಮಾಡಿಕೊಡ್ಬೇಕು ಅಂತ ಕೊಟ್ಟರೆ ಇದನ್ನು ಮಾಡಿ ಕೊಡ್ಬೋದು. ತುಂಬ ಚೆನ್ನಾಗಿ ಕಾಣಿಸುತ್ತೆ ನಿಮಗೆ. ಇದು ಸಿಂಪಲ್ ಆಗಿರೋದ್ರಿಂದ ಇದು ನಾನು ಸ್ಯಾಂಪಲಲ್ಲಿ ಮಾಡಿರೋದು. ಸೀರೆಗಳಲ್ಲಿ ಮಾಡಿದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೀರೆ ಕಲರ್ ಸರಿಯಾಗಿ ತಗೊಂಡು, ಸೀರೆಯಲ್ಲಿರೋ ಕಲರನ್ನು ದಾರನ ತಗೊಂಡು ಮಾಡಿದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದು ನೋಡಿ ಈ ಥರ ಬರುತ್ತೆ. ಬೀಡೆಡ್ ಆರ್ಚ್ ಒಂದು, ನಾರ್ಮಲ್ ಆರ್ಚ್ ಒಂದು, ಮಧ್ಯದಲ್ಲಿ 3 ಚೈನ್. ಅಲ್ಲಿ 3 ಚೈನಲ್ಲಿ ಕುಚ್ಚು ಹಾಕ್ಕೊಳ್ಳೋದು. ಅಂದರೆ ಬೀಡೆಡ್ ಆರ್ಚಿನ ಆ ಕಡೆ ಈ ಕಡೆ ಕುಚ್ಚು ಬರುತ್ತೆ. ಅಂದರೆ ಪ್ರತಿಯೊಂದು ಆರ್ಚಿನ ಆ ಕಡೆ ಈ ಕಡೆ ಕುಚ್ಚು ಬರುತ್ತೆ. ಬೀಡೆಡ್ ಆರ್ಚ್ ಆದಮೇಲೆ ಒಂದು ಸರಿ ನಾರ್ಮಲ್ ಆರ್ಚ್ ಒಂದು ಸರಿ ಇರುತ್ತೆ, ಸ್ಲ್ಯಾಂಟಿಂಗ್ ಆರ್ಚು. ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದು ಈಸಿಯಾಗಿರುವಂತಹ ಡಿಸೈನು. ನಿಮಗೆ ಈ ಡಿಸೈನ್ ಹೆಂಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ ನಾನು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿ ಫೇಸ್ಬುಕ್ ಪೇಜು ಫಾಲೋ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು.